ಯಾವ ಸಾತ್ತೂರು ಕನಕಪುರ ತಾಲೂಕು. ಇವತ್ತು ಕನಕಪುರ ಬಂಡಿ ಹತ್ತಿದ ಪರ್ವ ಶುರು ಆಗಿದೆ. ಸೊ ಇದ್ರ ಬಗ್ಗೆ ಅವರ ಆಡಳಿತ ಹೇಗಿರುತ್ತೆ ಸರ್? ಸರ್, ಇವತ್ತೊಂದು ದಿನ ನಮ್ಮ ಕರ್ನಾಟಕನೇ ಸಂಭ್ರಮಿಸ್ತಾ ಇರುವಂತ ದಿನ. ಇವತ್ತು ನಮ್ಮ ಬಂಡೆ ಅಂತ ಮುಂದೆ ಜನಗಳಿಗೆ ಗೊತ್ತಾಗಬೇಕು ಅಂದ್ರೆ ಅವ್ರ ಆಡಳಿತ ನೋಡಿ. ಈಗ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಮ 5 ಗ್ಯಾರಂಟಿಗಳನ್ನ. ಈಗ ಕನಕಪುರ ಬಂಡೆ ಅಧ್ಯಕ್ಷತೆಯಲ್ಲಿ ಹೇಗೆ ಬಂತು 136 ಸೀಟ್ ಹೇಗೆ ತಗೊಂಡ್ರು ಅಂತ ಆಲ್ರೆಡಿ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಿದೆ. ಹಾಗೆ ಇಡೀ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಸುಪ್ರೀಂ ಹೀರೋ ಅಂತಾನು ಹೇಳ್ಬೋದು ನಾವು ಇವ್ರನ್ನ. ರಾಜ್ಯ ರಾಜಕಾರಣದಲ್ಲಿ ಒಂದು ಚತುರತೆ ಇರುವಂತ ರಾಜಕಾರಣಿ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು. ನಿಷ್ಠಾವಂತ ಕಾರ್ಯಕರ್ತರು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಡವರ ಪರ ಕೆಲಸ ಮಾಡ್ತಾರೆ ಅಂತ ನಮ್ಮ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಅವರು ಬಡವರ ಆಶಾ ಕಿರಣವಾಗಿ ಇನ್ನೂ ಮುಂದೆ ಬಂದು ಇವತ್ತು 24ನೇ ಮುಖ್ಯಮಂತ್ರಿಯಾಗಿ ಇವತ್ತು ಈ ಶುಭ ದಿನದಿಂದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಲ್ಲಿ ನಾವು ತುಂಬಾ ಸಂತೋಷದಿಂದ ಬಂದು ಒಂದು ಈ ಸಂಭ್ರಮವನ್ನ ಆಚರಿಸ್ತಾ ಇದೀವಿ ಸರ್. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕರ್ನಾಟಕದ ಜನತೆಗೆ ಒಂದು ಇವತ್ತಿನ ದಿನ ಒಂದು ಸಂಭ್ರಮದ ದಿನ ಅಂತ ಆಗ್ಲೇ ಮೊದಲೇ ಹೇಳಿದ್ದೀನಿ. ಹಬ್ಬನೇ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಒಂದು ಯುವಕರಾಗ್ಲಿ ಒಂದು ಹಿರಿಯರಾಗ್ಲಿ ಇವರು ಒಂದು ಉತ್ಸಾಹದಿಂದ ಇವರ ಕೆಲಸ ವೈಖರಿಗಳನ್ನ ನೋಡಿದ್ರೆ ಮುಂದಿನ ರಾಜಕಾರಣಕ್ಕೆ ಒಂದು ಅಡಿಗಲ್ ಅನ್ಬೋದು. ಈಗ ಆಗ್ಲೇ ಒಂದ್ಸಲ ಹೇಳಿದ್ರು, ನಾವು ಬಂಡೆನ ನಾನು ಸುತ್ತಲಿ ಕೆತ್ತಿ ಇವಾಗ ನಾವು ಒಂದು ವಿಗ್ರಹ ದೇವರಾಗಿ ಮಾಡಿದೀವಿ. ನಾವು ಕರ್ನಾಟಕದ ದೊರೆ ಅಂತ ನಾವು ಇವಾಗ ಒಪ್ಕೊಂಡಿದೀವಿ. ನಾವು ಆಲ್ರೆಡಿ ಎಲ್ಲ ಜನತೆ ಅವ್ರು ಆಲ್ರೆಡಿ ಚಪ್ಪಲಿ ಕಲ್ಲಕ್ಕೂ ರೆಡಿ ಇದೆ ಅಂತ ಅವ್ರು ಹೇಳಿದ್ರು. ಆದ್ರೆ ನಮ್ಮ ಕರ್ನಾಟಕದ ಜನತೆ ನೀವು ಚಪ್ಪಲಿ ಕಲ್ಲಲ್ಲ, ನೀವು ಒಂದು ವಿಗ್ರಹ ಶಿಲೆ ಅಂತ ಇವಾಗ ಒಂದು ಈ ವಿಧಾನಸೌಧ ಒಳಗಡೆ ಕುಣಿಸಿದ್ದಾರೆ. ಮುಂದಿನ ದಿನ ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಯಶಸ್ಸು ಕೊಟ್ಟು ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲರೂ ಸಂಭ್ರಮದಿಂದ ಇವತ್ತು ಖುಷಿಯಾಗಿ ಇಡೀ ಕರ್ನಾಟಕದ ಜನತೆ ನಾವು ಇಲ್ಲಿ ವಿಧಾನಸೌಧ ಹತ್ರ ಬಂದು ಸಂಭ್ರಮ ಪಡ್ತಾ ಇದೀವಿ ಸರ್. ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೆ, ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೆ, ಕಾಂಗ್ರೆಸ್ ಪಾರ್ಟಿ ಗೆ, ರಾಹುಲ್ ಗಾಂಧಿ ಗೆ, ಸೋನಿಯಾ ಗಾಂಧಿ ಗೆ, ಪ್ರಿಯಾಂಕಾ ಗಾಂಧಿ ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಜೈ.